ನಮಸ್ಕಾರ ಮೇಡಮ್. ನೀವು ಒಂದು ನಮ್ಮ ಭಾರತ ದೇಶದ್ದು ಒಂದು ಹೆಣ್ಮಕ್ಳು ಅಂತ ಹೇಳಿದ್ರೆ ಧೈರ್ಯಶಾಲಿನಿಂದ ಬಂಗಾರಪೇಟೆ ಟೌನ್ ಒಳಗಡೆ ನೀವು ಹೆಣ್ಮಕ್ಳೆಲ್ಲ ಬಂದು ಸೇವೆ ಮಾಡ್ತಾಯಿದ್ದೀರಿ ಅಂದರೆ ನಮಗೆ ತುಂಬ ಖುಷಿ, ತುಂಬ ಸಂತೋಷ ಆಗ್ತಾಯಿದೆ. ಈ ನಮ್ಮ ಕರ್ನಾಟಕ ಕೋಲಾರ ಡಿಸ್ಟಿಕ್ ಬಂಗಾರಪೇಟೆ ಟೌನ್ನಲ್ಲಿ ಮುನ್ಸಿಪಾಲ್ಟಿ ಅಂದರೆ ಪುರಸಭೆಯಿಂದ ಬೆಳಿಗ್ಗೆ 3 ಚಕ್ರ ವಾಹನ ಬರ್ತದೆ, 4 ಚಕ್ರ ವಾಹನ ಬರ್ತದೆ, ಒಂದು ಟ್ರ್ಯಾಕ್ಟ್ರ್ ಬರ್ತದೆ. ಕ್ಲೀನಿಂಗ್ ಮಾಡೋದ್ರಲ್ಲಿ, ಕಸ ಗುಡಿಸೋದ್ರಲ್ಲಿ ಎರಡನೇ ಮಾತಿಲ್ಲ. ಭಾಳ ಚೆನ್ನಾಗಿ ಬಂಗಾರಪೇಟೆಯಲ್ಲಿ ನೋಡ್ತಾ ಇದ್ದಾರೆ. ಪ್ರೀತಿನಿಂದ ಬಹಳ ಜನಕ್ಕೆ ವಿಶೇಷವಾಗಿ ಮೈಕ್ನಲ್ಲಿನೂ ಸಹ ಅಲೌನ್ಸ್ ಮಾಡ್ಕೊಂಡು ಬರ್ತಾರೆ. ಅವಾಗೂ ಸಹ ಈ ಊರಿನಲ್ಲಿ ಇರೋ ಜನಗೆ ಒಂದು ಗೌರವ ಮರ್ಯಾದೆ ಇದೆ. ಊರು ಬಿಟ್ಟು ಬೇರೆ ಊರಿನಿಂದ ಈ ಊರಿನಲ್ಲಿ ಬಂದು ಬಾಡಿಗೆಗೆ ಲೀಸ್ಗೆ ಇರೋರಿಗೆ ಬುದ್ಧಿ ಇಲ್ಲ. ಅವರೆಲ್ಲ ಎಷ್ಟು ಹೇಳಿದ್ರೂ ಕೇರ್ಲೆಸ್ ಆಗಿ ಪ್ಲಾಸ್ಟಿಕ್ ಬೀಸ್ ಹಾಕೋದು, ಆಚೆ ಏನಂದ್ರೆ ಅದು ಹಾಕೋದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಬಂಗಾರಪೇಟೆ ಪುರಸಭೆಯಲ್ಲಿರೋರು ತುಂಬ ಅಮಾಯಕರು, ತುಂಬ ಕಷ್ಟ ಬೀಳೋರು, ಒಬ್ಬರ ಮನಸ್ಸಿಗೆ ನೋವಾಗೋ ಥರ ಮಾತಾಡೋದಿಲ್ಲ. ಈ ಥರ ಜೀವನ ಮಾಡ್ತಾಯಿದ್ದಾರೆ. ನೀವು ಬಂದು ಇದು ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ, ಖುಷಿ. ಧನ್ಯವಾದಗಳು. ನಿಮ್ಮ ಕೆಲಸ ಮಾಡಿ. ಸುಮಾರು ಜಾಗನಲ್ಲಿ ಈ ಥರ ಅಧ್ವಾನ ಇದೆ. ಏರಿಯಾ ಹೆಸರು ಹೇಳಿದ್ರೆ ಸರಿ ಇಲ್ಲ. ನೀವು ಯಾವ್ಯಾವ ಕಡೆ ಹೋಗ್ತೀರೋ ಅಲ್ಲಿ ಬೇಕಾದರೆ ನಾನು ತೋರಿಸ್ತೀನಿ. ಇನ್ಸ್ಟಾಗ್ರಾಮ್ನಲ್ಲಿ ನಾನು ಬೇಕಾದಷ್ಟು ಹಾಕಿದ್ದೀನಿ. ಎಲ್ಲ ಕಡೆ ಕವರ್ ಮಾಡಿದ್ದೀವಿ. ಇವಾಗ ಈ ಕಡೆ ಗಂಗಂಪಾಳ್ಯ